ಜಾತಿ ಪದ್ಧತಿ ಇದೆ, ಆದರೆ ಸ್ವರೂಪಗಳು ಬದಲಾಗಿದೆ. ಹಾಗಾಗಿ ಜಾತಿ ಪದ್ಧತಿ ಎಂಬುದು ಬೆತ್ತಲೆ ಸತ್ಯ. ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯ. ಇತಿಹಾಸವನ್ನು ತಿಳಿಯಲಾರದವ ಐತಿಹಾಸಿಕವನ್ನು ಸೃಷ್ಟಿಸಲಾರ. ಅಂದ್ರೆ ಏನಪ್ಪಾ ಅಂದ್ರೆ ಈಜಿಪ್ಟ್ ಆಗಿರ್ಬೋದು, ಹರಪ್ಪ ನಾಗರಿಕತೆಗಳು ಅಂತಕ್ಕಂಥದ್ದು ಅಂತ್ಯ ಕಂಡಿದ್ದು ಹಿಂದಿನ ಅದರ ಇತಿಹಾಸವನ್ನು ತಿಳಿಯದೇ ಇರತಕ್ಕಂಥ ಒಂದು ಕಾರಣದಿಂದ ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸ್ತಾರೆ. ಮತ್ತೆ ವಿದ್ಯೆಗೆ ವಿನಯವೇ ಭೂಷಣ. ಇಲ್ಲಿ ಭೂಷಣ ಅಂತಕ್ಕಂಥದ್ದು ಒಂದು ಕಿರೀಟ. ಹಾಗಾಗಿ ನಾವು ಸಮಾಜದಲ್ಲಿ ಬದುಕುತ್ತಿದ್ದೀವಿ. ಈ ಸಮಾಜದಲ್ಲಿ ಸಂಸ್ಕಾರವಂತರಾಗಿ ಬೆಳೆಯಬೇಕಂತಂದ್ರೆ ನಮಗೆ ವಿನಯ ಅವಶ್ಯಕತೆ ಇದೆ. ಮತ್ತೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಜಾತಿ ಪದ್ಧತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ನಿಷ್ಠುರವಾದರೂ ಸಹ ನೇರವಾಗಿ ಹೇಳುವ ಮನಸ್ಥಿತಿಯನ್ನು ಹೊಂದಿರುವ ಸಮಾಜ ಸುಧಾರಕರಾಗಿ ನಿಜ ಚರಣ ಅಗ್ರ ಪಂಕ್ತಿಯಲ್ಲಿರುವವರೇ ಅಂಬಿಗರ ಚೌಡಯ್ಯ. ಜಗಜ್ಯೋತಿ ಬಸವಣ್ಣನವರ ಸಮಕಾಲೀನರಾಗಿ 12ನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥ ಇವರು ಅಂತ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿರ್ತಕ್ಕಂಥ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವವನ್ನು ಅಂದ್ರೆ ಇಲ್ಲಿ ಸರಳವಾಗಿ ಆಚರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಭಾಷಣವನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್, ಜಾತಿ ಪದ್ಧತಿ ಇದೆ, ಆದರೆ ಅದರ ಸ್ವರೂಪಗಳು ಬದಲಾಗಿದೆ. ಮೊದಲು ನಮ್ಮ ತಂದೆಯ ಕಾಲದಲ್ಲಿ ಇದ್ದ ಜಾತಿ ಪದ್ಧತಿ ಈಗ ಇಲ್ಲ. ಈಗ ಇರ್ತಕ್ಕಂಥದ್ದು ಅಂದರೆ ನನ್ನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಜಾತಿ ಪದ್ಧತಿ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇರಬಾರ್ದು ಎಂಬುದೇ ನನ್ನ ಒಂದು ಅನಿಸಿಕೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಪ್ರತಿ ಧರ್ಮದಲ್ಲೂ ಸಹ ಈ ಒಂದು ಜಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳಿದೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕ್ರಿಶ್ಚಿಯನ್ರಲ್ಲಿ ಕ್ಯಾಥೋಲಿಕ್ ಪ್ರೊಟೆಸ್ಟ್ ಇರ್ತಕ್ಕಂಥದ್ದು, ಮುಸ್ಲಿಮರಲ್ಲಿ, ಸಿಖ್ರಲ್ಲಿ, ಜೈನರಲ್ಲಿ, ಹೀಗೆ ಎಲ್ಲ ಧರ್ಮಗಳಲ್ಲೂ ಸಹ ಜಾತಿ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಆದರೆ ಈ ಪದ್ಧತಿ ಅಂತಕ್ಕಂಥದ್ದು ಒಂದು ವಂಶ ಪಾರಂಪರೆಯಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಜಾತಿ ವ್ಯವಸ್ಥೆ ಬದಲಾಗಬೇಕು ಎಂಬತಕ್ಕಂಥದ್ರ ಇಲ್ಲಿನ ಒಂದು ತಾತ್ಪರ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯೆಗೆ ವಿನಯವೇ ಭೂಷಣವಾಗಿರ್ತಕ್ಕಂಥದ್ದು. ಅಂದರೆ ಕಿರೀಟ ಅಂತಕ್ಕಂಥದ್ದು, ಭೂಷಣ ಅಂತಕ್ಕಂಥದ್ದು ಇಲ್ಲಿ ಕಿರೀಟ ಅಂತ ನಾವು ಬಿಂಬಿಸಬೇಕಾಗ್ತದೆ. ಆ ಒಂದು ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಎಷ್ಟೇ ಆಗಲಿ ವಿನಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ವಿನಯ ಅಂತಕ್ಕಂಥದ್ದು ಇಲ್ಲ ಅಂತಂದರೆ ನಾವು ಈ ಸಮಾಜದಲ್ಲಿ ಒಬ್ಬ ನಶ್ವರರಾಗಿ ಉಳಿಯಬೇಕಾಗ್ತದೆ. ಹಾಗಾಗಿ ಬಸವಣ್ಣನವರ ಮತ್ತು ಅವರ ಅನುಯಾಯಿಗಳು 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ ವ್ಯವಸ್ಥೆ ಬಗ್ಗೆ ನಿಜಚರರಾಗಿ ಹೋರಾಟ ನಡೆಸಿದರು. ಮತ್ತು ಈಗ ನಾವು 21ನೇ ಶತಮಾನದಲ್ಲಿ ಇರ್ತಕ್ಕಂಥವ್ರು ನಾವು. ಹಾಗಾಗಿ ಈಗಲೂ ಸಹ ಈ ಒಂದು ಜಾತಿ ವ್ಯವಸ್ಥೆ ಇದೆ ಅಂತಂತಂದರೆ ಎಂಥ ಮನಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೇವೆ ಎಂಬುದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಯಾಕೆಂತಂದರೆ ಯಾವ ಮೇಲೂ ಇಲ್ಲ, ಕೀಳಿಲ್ಲ, ನಾವೆಲ್ಲ ಒಂದೇ ಎಂಬತಕ್ಕಂಥ ಸಂದೇಶವನ್ನು ಇಂದು ನಾವು ಯುವ ಪೀಳಿಗೆಗೆ ಸಾರಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಯುವ ಪೀಳಿಗೆ ಅಂತಕ್ಕಂಥದ್ದು ಇಂದು ಸಂಪ್ರದಾಯ, ಧರ್ಮ ಎಂಬತಕ್ಕಂಥದ್ದು ಎಲ್ಲರೂ ಸಹ ತಿಳಿಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥ. ಹಾಗಾಗಿ ನಾನು ಪೋಷಕರಲ್ಲಿ ಮನವಿ ಮಾಡ್ತೀನಿ, ಹಿಂದಿನ ಯುವಕರಲ್ಲಿ ತಾವೆಲ್ಲರೂ ಸಹ ಸಂಸ್ಕೃತಿ, ಸಂಪ್ರದಾಯ, ಧರ್ಮ ಏನು ಎಂಬತಕ್ಕಂಥದ್ದನ್ನು ಆಧುನಿಕ ತಾಂತ್ರಿಕ ಜಗತ್ತಿನಲ್ಲಿ ತಾವೆಲ್ಲರೂ ಸಹ ತಿಳಿ ಹೇಳಬೇಕಾಗಿದೆ. ಏನಂತಂದ್ರೆ ಚರಣರ ವಚನಗಳನ್ನು ತಿಳಿಸಿ ನಮ್ಮ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಲು ತಾವೆಲ್ಲರೂ ಸಹ ಸಹಕಾರಿಯಾಗಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಿಳಿಸುತ್ತೇನೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಇಒ ಆನಂದ್, ಪೌರಾಯುಕ್ತ ಚಲಪತಿ, ಬಿಇಒ ಉಮಾದೇವಿ, ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಮುಖ್ಯ ಭಾಷಣಕಾರ ಚಿಕ್ಕಪ್ಪಯ್ಯ, ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ, ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್, ಶಿವಯ್ಯ, ಚಂದ್ರಶೇಖರ್, ನಗರಸಭೆ ಸದಸ್ಯರಾಗಿರ್ತಕ್ಕಂಥವರು ಜಗನ್, ಶೋಭಾ, ಶ್ರೀನಿವಾಸ್, ಜೈಬ, ಮುರಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗೆಲ್ಲ ಭಾಷಣಕಾರರೆಲ್ಲ ಹೇಳಿದ್ದಾರೆ, ನಾವು ಹೇಳೋದೇನಿಲ್ಲ, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿದ್ದು ಸಣ್ಣ ಒಂದು ಕಮ್ಯುನಿಟಿ ಆದರೂ ಸಹ ಏನು ಈ ಒಂದು ಮುಖ್ಯವಾಹಿನಿಗೆ ಒಂದು ಕಮ್ಯುನಿಟಿ ಬರಬೇಕಾಗಿತ್ತು ಅಂತ ಎಲ್ಲ ಏನು ಹೇಳ್ತಾರೋ, ಅನುಭವ ಮಂಟಪ ಅಂತ ನಾವು ಏನು ಹೇಳ್ಕೊಳ್ತೀವೋ ಅದರಲ್ಲಿ ಎಲ್ಲ ಸಮಾಜಗಳು ಸಮಸಮಾನವಾಗಿರ್ಬೇಕು ಅನ್ನೋದನ್ನ ನಾವು ಚಿಂತಾಮಣಿಯಲ್ಲಿ ನೋಡ್ಬೋದು ಅಂತ ನನಗೆ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಚಿಂತಾಮಣಿ ನಗರದ ಒಂದು ದೋಣಿಯನ್ನ ಒತ್ತೊಯ್ದಿರೋದು ನಗರದ ಪ್ರಥಮ ಪ್ರಜೆ ಜಗನ್ನಾಥ್ ಅವರು. ಅವರಿಗೆ ಈ ಅವಕಾಶ ಮಾಡಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಅದೇ
ರೀತಿಯಾಗಿ ಆ ಒಂದು ಕಮ್ಯುನಿಟಿಗೆ ಸೇರಿದಂತ 3 ಜನ ನಗರಸಭೆ ಸದಸ್ಯರನ್ನು ಮಾಡಿದ್ದಾರೆ, ಒಂದು ಆಶ್ರಯ ಕಮಿಟಿ ಮೆಂಬರ್ನ ಮಾಡಿದ್ದಾರೆ. ಸೊ ಅವರನ್ನು ಮುಖ್ಯವಾಹಿನಿಗೆ ತರಲು ಮಾನ್ಯ ಸಚಿವರು ಈ ತಾಲೂಕಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಇದನ್ನು ತಪ್ಪಾಗಲಾರ್ದಂತಾರೆ ಸಂದರ್ಭದಲ್ಲಿ. ಯಾಕಂತಂದ್ರೆ ಎಲ್ಲರೂ ಸಹ ಮುಖ್ಯವಾಹಿನಿಗೆ ಬರಬೇಕು, ಅದು ಬರಲೇಬೇಕು. ಕಳೆದ ಬಾರಿಗಿಂತ ಈ ಸರಿ ಜನಸಂಖ್ಯೆ ಕಡಿಮೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ. ನಾನು ಕಳೆದ ಬಾರಿ ನೋಡಿದೆ, ಮತ್ತಷ್ಟು ಜನಸಂಖ್ಯೆ ಸೇರಬೇಕು. ಇವರು ಹೇಳಿದಾಗೆ ಎಜುಕೇಶನ್ ಅಲ್ಲಿ ಮುಂದುವರಿಬೇಕು. ನಿಮ್ಗೆ ಶಿಕ್ಷಣ ಒಂದಿದ್ರೆ ಯಾವತ್ತೂ ಅದನ್ನ ಕದಿಯಲಾಗದಂತ ಒಂದು ಸಂಪತ್ತು. ನೀವು ಅದನ್ನು ಒಂದು ಪಡ್ಕೊಂಡ್ರೆ ಎಲ್ಲ ಕಡೆ ನಿಮ್ಗೆ ಅದು ಸಿಗ್ತದೆ. ಇನ್ನು ನಗರಸಭೆಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಜನಾಂಗದವರೇ ನಗರದ ಪ್ರಥಮ ಆಗಿರೋದ್ರಿಂದ ನಗರ ವ್ಯಾಪ್ತಿಯಲ್ಲಿರುವಂತಹ ಯಾವುದೇ ಮಕ್ಕಳಿಗೆ ಏನೇ ಸೌಲಭ್ಯಗಳಿದ್ರೂ ನಾವು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರ ಒಂದು ಗಮನ ತಂದು ಕೊಡ್ತೀವಿ ಅಂತ ನಿಮಗೆ ನಾವು ಆಶಾಭಾವನೆಯಿಂದ ಹೇಳ್ತಾ, ಅದೇ ರೀತಿಯಾಗಿ ಸಾಕಷ್ಟು ಮುಂದೆ ಎಜುಕೇಶನ್ ಅಲ್ಲಿ ಬಂದ್ರೆ ನಮ್ಮ ಸಹಕಾರ ಸಂಪೂರ್ಣವಾಗುತ್ತೆ ಇರುತ್ತೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ನಾವು ಮೈಗೂಡಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿದೆ. ಅಂಬಿಗರ ಚೌಡಯ್ಯ ಅವರು ಇಷ್ಟೇ ಎಲ್ಲ ಹೇಳಿದರೆ ಇಷ್ಟೇ ಏನು ಹೇಳೋದು ಹೋಗಿಲ್ಲ. ಅವರು ಒಂದು ದೋಣಿಯನ್ನು ಹುಟ್ಟಾಕ್ತಕ್ಕಂಥ ಒಂದು ಕಾಯಕದಲ್ಲಿ ಕಾಯಕ ಮಾಡ್ತಾ ಇರ್ತಾರೆ. ಆ 12ನೇ ಶತಮಾನದಲ್ಲಿ ಪ್ರತಿಯೊಬ್ಬ ಶರಣರು ಕೂಡ ಮಾಡ್ತಕ್ಕಂಥ ಕೆಲಸ ಮೂರೇ ಒಂದು ಕಾಯಕ ಮಾಡುವಂಥದ್ದು, ಅಂದರೆ ಕೆಲಸ ಮಾಡ್ತಕ್ಕಂಥದ್ದು. ತನಗೆ ತೋಚಿರ್ತಕ್ಕಂಥ ಯಾವ ಕೆಲಸ ಆದರೂ ಪರವಾಗಿಲ್ಲ. ಇವರು ಬಟ್ಟೆ ಒಗಿತಾ ಇರ್ತಾರೆ, ಕುಂಬಾರ ಕೆಲಸ ಕುಂಬಾರ, ಕಂಬಾರ ಕೆಲಸ ಕಂಬಾರರು ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಪ್ರತಿಯೊಬ್ಬರು ಅವರವ್ರ ಕಾಯಕ ಮಾಡಬೇಕು. ಒಂದು ಎರಡನೇದು ಏನಂತಂದರೆ ಗುರುಲಿಂಗ ಜಂಗಮರ ಒಂದು ಪೂಜೆ ಮಾಡಬೇಕು. ಅದಾದ ನಂತರ ದಾಸೋಹ ಮಾಡಬೇಕು. ಮೂರೇ ಕೆಲಸ. ಸೊ ಆವತ್ತಿನಿಂದ ಇವತ್ತುವರೆಗೂ ಮಾಡ್ತಾ ಇರೋದು ಮೂರೇ ಕೆಲಸನೇ ನಾವು. ಆದರೆ 3 ಕೆಲಸದಲ್ಲಿ ಪ್ರಾಮಾಣಿಕತೆ ಅನ್ನೋದು ಎಲ್ಲಿ ಬಂದಿದೆ ಅಂತ ಇಂಪಾರ್ಟೆಂಟು. ಸೊ ಈ ಪವಿತ್ರ ಭಾರತ ದೇಶದಲ್ಲಿ ನಮ್ಮ ಜ್ಯೇಷ್ಠರು ಕೂಡ ಹೇಳಿದ್ರೆ, ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಜೈನರಿದ್ದಾರೆ, ಸಿಖ್ಖರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನ ದೈಮಾರಿ ಗೆಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯನ ಜೊತೆಯಲ್ಲಿ ನಾವು ಬಾಳ್ತಾ ಇದ್ದೀವಿ ಅನ್ನೋದೊಂದು ಆಗಿನ ಕಾಲಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಅದು ಅಂಥ ಜಾತಿ ಪದ್ಧತಿ ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ಕಾಲದಲ್ಲಿ ಇಂಥ ಶರಣರೆಲ್ಲ 1,96,000 ಶರಣರು ಅವರು ಬಸವಣ್ಣವರ ಅನುಭವ ಮಂಟಪದಲ್ಲಿ ಕೂಡಿ ಸೊ ಒಂದು ಕಾಯಕ, ದಾಸೋಹ ಮತ್ತು ಶರಣರ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು. ಸೊ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು. ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಒತ್ತು ಕೊಡಬೇಕು ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ವಿದ್ಯೆನೇ ಮೂಲ. ಸೊ ವಿದ್ಯೆ ಇಲ್ಲ ಅಂತಂದರೆ ನಾವು ಯಾವುದಕ್ಕೂ ಸಮ ಇಲ್ಲ. ವಿದ್ಯೆ ಇಲ್ಲ ಅಂತಂದರೆ ನಾವು ಯಾವ ಕೊಡ್ತಾ ಇರಲಿಲ್ಲ. ಅವರ ಜಯಂತಿ ಕೂಡ ನಾವು ಮಾಡ್ತಾ ಇಲ್ಲ. ಸೊ ವಿದ್ಯೆ ಒಂದು ಅಗಾಧವಾದ ಸಂಪತ್ತು ನಮಗೆ. ಸೊ ಅದಕ್ಕೆ ವಿದ್ಯೆನ ದಯವಿಟ್ಟು ಮಕ್ಕಳು ಯಾರಿದ್ರು ವಿದ್ಯೆನ ಮೈಗೂಡಿಸ್ಕೊಂಡಾದ್ಮೇಲೆ ಅದಕ್ಕೆ ಬರ್ತಕ್ಕಂಥ ನಮಗೆ ಏನು ಬರುತ್ತೋ ಅದೇನು ಹೇಳ್ತಾರೆ, ವಿದ್ಯಾ ದದಾತಿ ವಿನಯಂ ವಿನಯತ್ಯಾದಿ ಪಾತ್ರ ಧರ್ಮ ಪ್ನೋತಿ ಧನ ಧರ್ಮ ತತ್ವ ಸುಖ ಅಂತೀವಿ. ಅಂದರೆ ವಿದ್ಯೆಯಿಂದ ಮುಖ್ಯ ಪದ್ಧತಿ. ಅದೇ ರೀತಿ ಜಾತಿ ಪದ್ಧತಿ ಅನ್ನೋದು ನಮ್ಮ ಒಂದು ಸಮಾಜದಲ್ಲಿ ಎಷ್ಟು ಬಿರುಕು ಉಂಟು ಮಾಡ್ಬೋದು ಅಷ್ಟು ಬಿರುಕನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಪದ್ಧತಿ. ಆ ಪದ್ಧತಿಯ ಬಗ್ಗೆ ಯಾವತ್ತೂ ನಾವು ಸಮಾಧಾನವಾಗಿ ಮಾಡಬಾರ್ದು. ಇದನ್ನು ನಿಷ್ಠುರವಾಗಿ ನಾವು ಜನಗಳಿಗೆ ತಿಳಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅವರು ನಿಷ್ಠುರವಾದಿಯಾಗಿ ಕಡೆಯವರೆಗೂ ಕೂಡ ನಿಷ್ಠುರವಾಗಿ ನಿಜಶರಣರಾಗಿಯೇ ಉಳ್ಕೊಂಡ್ರು. ನಿಜಶರಣ ಏನು ಅವರು ದೋಣಿಯಲ್ಲಿ ಹುಟ್ಟು ಹಾಕೋದು ದೊಡ್ಡ ನನಗೆ ಜೀವನದ ಭವಸಾಗರದಲ್ಲಿ ಹುಟ್ಟು ಹಾಕಿ ಅದನ್ನ ನಡೆಸುವಂಥದ್ದು ಗೊತ್ತು ಅನ್ನೋಂಥದ್ದನ್ನ ಒಂದು ಸಂದೇಶವನ್ನು ಕೊಟ್ಟಂಥ ಅಂಬಿಗರ ಚೌಡಯ್ಯನವರು. ಇಲ್ಲಿ ತುಂಬ ಜನ ಮಕ್ಕಳು ಕೂಡ ಸೇರಿದಿಲ್ಲ. ಎಲ್ಲ ನಮ್ಮ ಅಧಿಕಾರಿ ಮಿತ್ರರು, ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದು ಅದೇನೆ, ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ. ಅದಕ್ಕೂ ಮುಂಚೆ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ, ವಿದ್ಯೆಯ ಜೊತೆಗೆ ಸ್ವಲ್ಪ ವಿನಯವನ್ನು ಕೂಡ ಬಿಡಬೇಕು. ಯಾಕಂದರೆ ವಿದ್ಯೆಗೆ ವಿನಯನೇ ಮುಖ್ಯ. ಭೂಷಣ ಅಂದರೆ ಗೊತ್ತಿದೆಯಲ್ಲ, ಭೂಷಣ ಅಂದರೆ ಕಿರೀಟ, ವಿದ್ಯೆಗೆ ವಿನಯ ಕಿರೀಟ. ವಿದ್ಯೆಯಲ್ಲೇ ನಾವೆಲ್ಲ ಹೆಚ್ಚು ಅಂದ್ಕೊಂತೀವಿ. ವಿದ್ಯೆಯ ಮೇಲೆ ವಿದ್ಯೆಗೆ ಒಂದು ಭೂಷಣ ತರುವಂಥದ್ದು ವಿನಯ. ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಸಂಸ್ಕಾರನ ಬೆಳೆಸ್ಕೋಬೇಕು. ನಾವು ಜನರ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಹುದ್ದೆಯಲ್ಲಿದ್ದೀವಿ, ಏನಿದ್ದೀವಿ ಅಂತ ಮಾತಾಡೋದು ಮುಂಚೆ ಇವನ್ನೆಲ್ಲ ಕೂಡ ನಾವು ತಿಳ್ಕೋಬೇಕು. ಮಕ್ಕಳಿದ್ದೀರ, ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ, ನನ್ನ ಕಾಲದಲ್ಲಿ ಇರುವಂಥ ಪರಿಸ್ಥಿತಿ ಮುಂದೆ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ವಿದ್ಯೆನೇ. ಈಗಿರುವಂಥ ಮಕ್ಕಳು ದಯವಿಟ್ಟು ಸಮಾಜದ ಬಗ್ಗೆ ತಿಳ್ಕೊಳ್ಳಿ. ವಿದ್ಯೆ ಇರುತ್ತೆ. ಈಗ ನೀವೆಲ್ಲ ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಹೇಳೋದು ಹೈಯರ್ ಎಜುಕೇಷನ್. ಕೆಲವರು ಇಂಜಿನಿಯರ್ಸ್ ಆಗ್ಬೋದು, ಇಲ್ಲ ಕೆಲವರು ಡಾಕ್ಟರ್ಸ್ ಆಗ್ಬೋದು, ಅಥವಾ ಬೇರೆ ಅಗ್ರಿಕಲ್ಚರ್ BSc ಮಾಡ್ಬೋದು, MSc ಮಾಡ್ಬೋದು, ಇಲ್ಲ ನೀವು ಬೇರೆ PhD ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಬೋದು. ಬಟ್ ನಮ್ಮ ಇತಿಹಾಸನ ಯಾವತ್ತೂ ಮರಿಬಾರ್ದು.
ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಒಂದು ಮಾತಿದೆ. ಅದರ ಅರ್ಥ ಏನಂದರೆ ಇತಿಹಾಸ ನಮಗೆ ಸಿಕ್ಕಾಪಟ್ಟೆ ಪಾಠಗಳನ್ನ ಕಲಿಸಿದೆ. ಆ ಕಲಿಸಿರೋ ಪಾಠಗಳನ್ನ ನಾವು ಕಲೀಲಿಲ್ಲ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಕೂಡ ಕೊಡುಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯೇ ಹಲವಾರು ಏನು ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಆಗಿರ್ಬೋದು, ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು, ಎಲ್ಲ ಕೂಡ ಅಂತ್ಯ ಕಾಣಿದ್ದು ಅವರ ಇತಿಹಾಸದಲ್ಲಿ ಆಗಿರುವಂಥ ತಪ್ಪುಗಳನ್ನ ನಾವು ತಿಳ್ಕೊಳ್ಳೋಕ್ಕಾಗದೇ ಇರೋದು ಅಂತ ಒಂದು ಅಂತ್ಯ ನಮಗೆ ಬರಬಾರ್ದು ಅಂದರೆ ಇತಿಹಾಸವನ್ನು ತಿಳ್ಕೋಬೇಕು. ಇತಿಹಾಸದಲ್ಲಿ ಆಗಿರುವಂಥ ತಪ್ಪುಗಳನ್ನ ತಿದ್ದುವಂಥ ಕೆಲಸ ಆಗಬೇಕು. ಆ ತಪ್ಪುಗಳಿಗೆ ಕಾರಣ ಏನಿದೆ ಅದನ್ನು ಹುಡುಕುವಂಥ ಕೆಲಸ ಆಗಬೇಕು. ಯಾಕೆಂದರೆ ಯಾವುದೇ ಸಮಸ್ಯೆಯ ಮೊದಲನೇ ಒಂದು ಹೆಜ್ಜೆ ಏನು ಅಂತಂದರೆ ಸಮಸ್ಯೆ ಇದೆ ಅಂತ ಗುರುತಿಸೋದು. ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನೋದು ಸಮಸ್ಯೆ ಇದೆ. ಇದನ್ನು ನಾವು ಯಾವುದೇ ರೀತಿಯಾದಂಥ ಒಂದು ಬಣ್ಣದ ಮಾತುಗಳಿಂದ ಆಗಲಿಕ್ಕೆ ಅಥವಾ ಬಣ್ಣದ ಒಂದು ವೇಷಕ್ಕೆ ಕೊಟ್ಕೊಂಡು ನಾವು ಇದನ್ನು ಮುಚ್ಚಲಿಕ್ಕೆ ಸಾಧ್ಯನೇ. ಜಾತಿ ಪದ್ಧತಿ ಅನ್ನೋದು ಬೆತ್ತಲೆ ಸತ್ಯ. ನಾನು ಇಷ್ಟವಾಗಿ ಹೇಳ್ತಾ ಇದ್ದೀನಿ, ಬೆತ್ತಲೆ ಸತ್ಯ. ಜಾತಿ ಪದ್ಧತಿ ಇದೆ, ಆದರೆ ಸ್ವರೂಪಗಳು ಬದಲಾಗಿದೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಮೊದಲಿದ್ದಂಥ ಜಾತಿ ಪದ್ಧತಿ ಈಗಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ. ನನ್ನ ಕಾಲದಲ್ಲಿರುವಂಥ ಪರಿಸ್ಥಿತಿ ಮುಂದೆ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಧರ್ಮಗಳಲ್ಲೂ ಒಂದು ಭಿನ್ನಾಭಿಪ್ರಾಯ ಆಗಿದೆ. ಈಗ ನಾವು ಕ್ರಿಶ್ಚಿಯನ್ಸ್ನ ತಗೊಂಡ್ರೆ ಪ್ರೊಟೆಸ್ಟೆಂಟ್ಸ್ ಅಂತಿದ್ದಾರೆ, ಕ್ಯಾಥೋಲಿಕ್ಸ್ ಇದ್ದಾರೆ. ಜೈನರನ್ನು ತಗೊಂಡ್ರೆ ನಾವು ಶ್ವೇತಾಂಬರ ದಿಗಂಬರ ಅಂತಿದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಜಾತಿ ಪದ್ಧತಿ ಇದೆ. ಆದರೆ ಈ ಜಾತಿ ಪದ್ಧತಿಗಳು ಅದು ಏನು ಹೆರಿಡೇಟ್ರಿ ಅಂತ ಕರೀತಾರೆ, ವಂಶ ಪಾರಂಪರ್ಯಗಳು ಬರಬಾರ್ದು. ವೃತ್ತಿ ಮೇಲೆ ಮಾಡೋದಂಥ ಜಾತಿ ಪದ್ಧತಿ ಈಗ ವಂಶ ಪಾರಂಪರ್ಯಗಳು ಬಂದು ಒಬ್ಬರ ಮೇಲೆ ಇನ್ನೊಬ್ರು ದುಡಿಯೋವಂಥದ್ದು, ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗದೇ ಇರೋವಂಥದ್ದು, ಅಸೂಯೆ ಪಟ್ಕೊಳ್ಳುವಂಥದ್ದು ಆಗ್ತದೆ. ಇದನ್ನೆಲ್ಲ ಕೂಡ ಮುಂದಿನ ಪೀಳಿಗೆ ಆಗಿರುವಂಥ ಮಕ್ಕಳು, ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಟ್ಟು ಈ ಜಾತಿ ಪದ್ಧತಿ ಅನ್ನೋದು ಯಾಕಿದೆ, ಇದ್ರ ಬಗ್ಗೆ ಏನು ಎತ್ತ, ತುಂಬ ಜನಕ್ಕೆ ಬಸವಣ್ಣನವರು ಏನು ಎತ್ತ ಅಂತ ಇನ್ನೂ ಗೊತ್ತಾಗ್ತಾ ಇದೆ. 12ನೇ ಶತಮಾನ ಯೋಚನೆ ಮಾಡಿ, ನಾವಿರುವಂಥದ್ದು 21ನೇ ಶತಮಾನದಲ್ಲೂ ಕೂಡ ನಾವು ಜಾತಿ ಬಗ್ಗೆ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಇಷ್ಟರೊಳಗೆ ಏನು ಹೇಳೋಕ್ಕಾಗ್ತಾ ಇಲ್ಲ, ಯಾರೇನು ಅನ್ಕೊಂತಾರೋ, ಯಾರೇನು ಮಾತಾಡ್ಬೋದು. ಆದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಸೇರಿಸಿ ಜಾತಿಯ ಬಗ್ಗೆ, ಜಾತಿನ ತೆಗೆದುಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಉಗ್ರವಾದಂಥ ಹೋರಾಟ ಮಾಡಿ ಕಡೆಗೆ ಅವರಿರೋ ರಾಜ್ಯದಿಂದಲೇ ಅವ್ರು ಗಡಿಪಾರು ಆಗಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಅವ್ರು ಬಿಡದಂಗೆ ಒಂದು ಲಿಂಗಾಯತ ಒಂದು ಸಮಾಜವನ್ನು ಹುಟ್ಟು ಹಾಕಿ ಇಲ್ಲಿ ಯಾರು ಕೂಡ ಮೇಲೂ ಅಲ್ಲ ಕೆಳಗೂ ಅಲ್ಲ ಅಂತ ಒಂದು ಸಂದೇಶನ ಕೊಟ್ಟಿರುವಂಥ ಬಸವಣ್ಣವ್ರ ಬಗ್ಗೆ ನಾವು ತುಂಬ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಇಷ್ಟು ಮಾತನ್ನು ನಾನು ಹೇಳಿ ಮಕ್ಕಳೆಲ್ಲ ಸ್ವಲ್ಪ ಚೆನ್ನಾಗಿ ವಿದ್ಯಾಬುದ್ಧಿವಂತರಾಗಿ ವಿನಯವನ್ನು ಕೂಡ ಕೂಡಿಸ್ಕೊಂಡು ಸಮಾಜದಲ್ಲಿ ಸಂಸ್ಕಾರವಂತರಾಗಿ ಬದುಕಬೇಕು ಅಂತ ಆಶಿಸ್ತಾ ಎಂದು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.